ಕಾವೇರಿ ಗಲಾಟೆ ನಡುವೆ ರೈತರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಏರಿಕೆ ಕೂಡ ಆಗಿದೆ. ಕೆಆರ್ಎಸ್ ಡ್ಯಾಂಗೆ 13,522 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿರುವಂತದ್ದು. ಕೆಆರ್ಎಸ್ ಜಲಾಶಯದ ಪ್ರಸ್ತುತ ನೀರಿನ ಮಟ್ಟ ಈಗ 94.40 ಅಡಿ ಹೆಚ್ಚಳಾಗಿದೆ. ಕಾವೇರಿ ಗಲಾಟೆ ಆಗ್ತಾ ಇದೆ. ಈ ನಡುವೆ ಒಂದು ರೀತಿ ಗುಡ್ ನ್ಯೂಸ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರುವಂತಹ ಜನತೆಗೆ ನೀರಿನ ಒಳಹರಿವಿನಲ್ಲಿ ಏರಿಕೆ ಆಗಿದೆ. ಕೆಆರ್ಎಸ್ ಡ್ಯಾಂಗೆ 13,522 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿರುವಂತದ್ದು. 94.40 ಅಡಿ ಈಗ 124.80 ಅಡಿ ಗರಿಷ್ಠ ಮಟ್ಟ ಇರುವಂತಹ ಈ ಜಲಾಶಯ 18,733 ಟಿಎಂಸಿ ನೀರು ಶೇಖರಣೆಯಾಗುತ್ತೆ. ಇನ್ನು 49,452 ಟಿಎಂಸಿ ಗರಿಷ್ಠ ಸಾಮರ್ಥ್ಯ ಹೊಂದಿರುವಂತಹ ಈ ಕೆಆರ್ಎಸ್ ಜಲಾಶಯ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಈ ಕೆಆರ್ಎಸ್ ಜಲಾಶಯ ಎಷ್ಟೋ ಅಲ್ಲಿನ ಮಂಡ್ಯ ಮೈಸೂರು ಭಾಗದ ರೈತರ ಜೀವನಾಡಿ. ಇದೇ ಕೆಆರ್ಎಸ್ ನಿಂದ ಬರುವಂತಹ ನೀರು 1,565 ಕ್ಯೂಸೆಕ್ ಹೊರಹರಿವು ಆದ್ರೆ ಅಂದ್ರೆ ಇದು ಹೊಂದಿರುವಂಥದ್ದು ಸ್ವಲ್ಪ ಮಟ್ಟಿಗೆ ಕಣ್ಮಿಟುಕಿಸಿ ನೋಡ್ಬೋದು. ಕೆಆರ್ಎಸ್ ಕಡೆ ಅಲ್ಲಿನ ಜನತೆ ಒಳಹರಿವು ಹೆಚ್ಚಾಗಿರುವಂತಹ ಕಾರಣಕ್ಕೆ ಅಂದ್ರೆ ಮಳೆ ಆಗಿದೆ. ಒಂದಿನದ ಮಟ್ಟಿಗೆ 13,522 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಳ ಆಗಿರುವಂಥದ್ದು. ಈ ಕಾವೇರಿಯನ್ನ ಇದೇ ನೀರನ್ನ ಈಗ ತಮಿಳುನಾಡು ಸರ್ಕಾರ, ತಮಿಳುನಾಡಿನ ಏನು ವ್ಯವಸಾಯ ಮಾಡಬೇಕು ಅನ್ಕೊಳ್ತಾ ಇರುವಂತಹ ಜನತೆ ಕಣ್ಣಿಟ್ಟಿರುವಂಥದ್ದು ಇದೇ ನೀರಿನ ಮೇಲೆ. ಈಗ ಒಳಹರಿವು ಹೆಚ್ಚಾಯಿತು, ಕೆಆರ್ಎಸ್ ಡ್ಯಾಮ್ ತುಂಬಿ ಹರಿತಾ ಇದೆ ಅಂದ್ರೆ ನಮ್ಮ ಕರ್ನಾಟಕದ ಅಥವಾ ನಮ್ಮ ರೈತ ಬಾಂಧವರು ಏನಿದ್ದಾರೆ ಮಂಡ್ಯ ಮೈಸೂರು ಭಾಗದವರು ಅವ್ರು ಏನು ತಕರಾರು ತೆಗೆಯೋದಿಲ್ಲ. ನಮ್ಗೆ ಸಾಕಷ್ಟು ನೀರು ಸಿಗ್ತಾ ಇದೆ, ಬಿಟ್ಕೊಡಿ ಪರವಾಗಿಲ್ಲ ತಮಿಳುನಾಡಿಗೆ ಅನ್ನೋರು. ಆದ್ರೆ ಈಗ ಸಮಸ್ಯೆ ಆಗ್ತಾ ಇದೆ, ಕುಡಿಯೋಕ್ ನೀರಿಲ್ಲ. ಇವತ್ತು ಒಂದ್ ರೀತಿಯಾಗಿ ಒಳಹರಿವು ಹೆಚ್ಚಾಗಿರುವಂತದ್ದು ನಿಟ್ಟುಸಿರು ಬಿಡ್ತಾ ಇದ್ದಾರೆ.